ಮಂಡ್ಯದ ವಿಷಯದಲ್ಲಿ ಸಂಸದೆ ಸುಮಲತಾ ಅವರ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿ ಸುಮಲತಾ ಅವರು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ನನಗೆ ಕಾಂಗ್ರೆಸ್ನಿಂದಲೂ ಕೂಡ ಆಹ್ವಾನ ಇದೆ, ಬಿಜೆಪಿಯಿಂದಲೂ ಕೂಡ ನನಗೆ ಆಹ್ವಾನ ಬಂದಿದೆ. ಬಿಜೆಪಿ ಸೇರುವಂತೆ ವಿಜಯೇಂದ್ರ ಅವರು ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಇನ್ವೈಟ್ ಮಾಡಿದ್ದಾರೆ. ಮಂಡ್ಯ ಜನರ ಹಿತದ ಮೇಲೆ ನನ್ನ ನಿರ್ಧಾರ, ಯಾವ ಪಕ್ಷಕ್ಕೆ ನನ್ನ ಬೆಂಬಲ ಅನ್ನುವಂಥದ್ದು ಅಥವಾ ಯಾವ ಪಕ್ಷದ ಪರವಾಗಿ ಅನ್ನೋದರ ಬಗ್ಗೆ ನಾನು ಯಾವುದೇ ತೀರ್ಮಾನ ಮಾಡಲ್ಲ. ನನ್ನ ನಿರ್ಧಾರಗಳೇನಿದ್ರು ಕೂಡ ಮಂಡ್ಯಗೋಸ್ಕರ, ಮಂಡ್ಯದ ಜನರಿಗೋಸ್ಕರ, ಮಂಡ್ಯದ ರಾಜಕಾರಣವನ್ನ ಮಾಡ್ತೀನಿ ಹೊರತು ಬೇರೆ ಇನ್ನೇನು ಮಾಡಲ್ಲ. ಇದು ನನ್ನ ಸ್ವಾರ್ಥ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಏಪ್ರಿಲ್ 3ರ ಸಸ್ಪೆನ್ಸ್ ಏನು ಹಾಗಾದ್ರೆ? ಏಪ್ರಿಲ್ 3ನೇ ತಾರೀಕಿನಂದು ನಿರ್ಧಾರವನ್ನ ತಿಳಿಸ್ತಾರೆ. ಪಕ್ಷೇತರ ಸ್ಪರ್ಧೆಗೆ ಮನಸ್ಸು ಮಾಡಿಯೇ ಬಿಟ್ರ ಸುಮಲತಾ ಅವರು? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಸುಮಲತಾ ಅವರ ನಡೆ. ಅವರು ಈ ಹಿಂದೆ ಇದ್ದಂತಹ ಸನ್ನಿವೇಶವನ್ನ ಈಗ ಮತ್ತೆ ನೆನಪು ಮಾಡಿದ್ದಾರೆ. ಅಂದ್ರೆ ಕಳೆದ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತ್ತು, ಈಗ ಅಂಥದ್ದೇ ಒಂದು ರಿವರ್ಸ್ ಸನ್ನಿವೇಶ ನನ್ನ ಎದುರಿಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಯಾವ್ದಾದ್ರೂ ಒಂದು ಹಂತದಲ್ಲಿ ಏನಾದ್ರೂ ಸುಳಿವು ಸಿಗ್ತಾ ಸುಮಲತಾ ಅವರ ಮುಂದಿನ ನಡೆ ಏನಾಗಬಹುದು ಅನ್ನೋದಕ್ಕೆ? ದಿವ್ಯಾ, ಬೆಂಗಳೂರಿನ ಜೆಪಿ ನಗರದ ತಮ್ಮ ನಿವಾಸದ ಮುಂದೆನೆ ತೆರೆದ ವಾಹನದ ಮೇಲ್ಗಡೆ ನಿಂತ್ಕೊಂಡು ಸುಮಲತಾ ಅವರು ಭಾಷಣ ಮಾಡಿದ್ರು. ಅದಕ್ಕೂ ಮುಂಚೆ ಮಂಡ್ಯ ಭಾಗದ ಪ್ರಮುಖ ನಾಯಕರುಗಳು, ಪ್ರಮುಖ ಮುಖಂಡರುಗಳು, ಅಂಬರೀಷ್ ಅಭಿಮಾನಿ ಸಂಘದ ಪ್ರಮುಖರು, ಜೊತೆಗೆ ಮಂಡ್ಯ ಭಾಗದ ಪ್ರಮುಖರು, ಮಹಿಳೆಯರು ಒಂದಷ್ಟು ಜನ ಭಾಷಣ ಮಾಡಿದ್ರು. ಒಂದಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ಹೇಳಿದ್ರು. ಎಲ್ಲರ ಒಟ್ಟಾಭಿಪ್ರಾಯ ಇರುವಂಥದ್ದು, ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಂತ. ಕಳೆದ ಬಾರಿಯೂ ಕೂಡ ನಿಮಗೆ ಅನ್ಯಾಯ ಆಗಿತ್ತು, ಸ್ವಾಭಿಮಾನಿ ಹೋರಾಟ ಮಾಡಿದ್ರಿ, ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ವಿ, ಗೆದ್ವಿ. ಈ ಬಾರಿನೂ ಕೂಡ ಸ್ವಾಭಿಮಾನ ಹೋರಾಟ ಮಾಡುವಂಥ ಸಂದರ್ಭ ಬಂದಿದೆ, ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅನ್ನುವಂತಹ ಒತ್ತಾಯ ಬಹುತೇಕರಿಂದ ಬಂತು. ಆದರೆ ಸುಮಲತಾ ಅವರು ಯಾವುದೇ ತೀರ್ಮಾನ ಇಲ್ಲಿ ಪ್ರಕಟ ಮಾಡಲಿಲ್ಲ. ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಬಹಿರಂಗವಾಗಿಯೇ ಸಂಗ್ರಹ ಮಾಡಿಕೊಂಡ್ರು. ಆದರೆ ಏಪ್ರಿಲ್ 3ನೇ ತಾರೀಕು ಬುಧವಾರ ಮಂಡ್ಯದಲ್ಲೇ ಅಲ್ಲೇ ಒಂದು ಸಭೆ ನಡೆಸಿ ಮಂಡ್ಯದಲ್ಲೇ ಬೆಂಬಲಿಗರ ಸಮ್ಮುಖದಲ್ಲಿ, ಅಭಿಮಾನಿಗಳ ಸಮ್ಮುಖದಲ್ಲಿ ತೀರ್ಮಾನ ಪ್ರಕಟ ಮಾಡ್ತೇನೆ ಅನ್ನುವಂಥ ಮತ್ತೊಂದು ಘೋಷಣೆಯನ್ನ ಮಾಡಿದ್ದಾರೆ. ಇಲ್ಲಿ ಜನರ ಆಶೋತ್ತರಗಳಿಗಾಗಿ, ಅದರಲ್ಲೂ ಮಂಡ್ಯದ ಜನತೆಯ ಭಾವನೆಗಳಿಗೆ ನಾನು ಧಕ್ಕೆ ಮಾಡೋದಿಲ್ಲ, ಮಂಡ್ಯದ ಜನರ ಹಿತಕ್ಕಾಗಿನೇ ತೀರ್ಮಾನ ತೆಗೆದುಕೊಳ್ಳೋದು, ಆ ಪಕ್ಷ ಈ ಪಕ್ಷ ಅನ್ನೋದು ನನ್ಗೆ ಮುಖ್ಯವಾಗಲ್ಲ, ನನಗೆ ರಾಜಕಾರಣ ಮುಖ್ಯ ಆಗಲ್ಲ, ಸ್ವಾರ್ಥಿ ಅಲ್ಲ, ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಮಂಡ್ಯಕ್ಕಾಗಿ, ಮಂಡ್ಯದ ಜನತೆಗಾಗಿ ಈ 5 ವರ್ಷನೂ ಕೂಡ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಪ್ರಾಮಾಣಿಕವಾಗಿ. ಹಾಗಾಗಿ ಈ ಬಾರಿನೂ ಕೂಡ ಒಂದು ರೀತಿಯಲ್ಲಿ ವಿಚಿತ್ರವಾದಂಥ ಸನ್ನಿವೇಶ ನನ್ನ ಮುಂದೆ ನಿಂತಿದೆ. ಇಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಸನ್ನಿವೇಶನೂ ಕೂಡ ಪೂರಕವಾಗಿಲ್ಲ. ಆದ್ರೆ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಮಂಡ್ಯದಲ್ಲೇ ಘೋಷಣೆ ಮಾಡ್ತೇನೆ, ಮಂಡ್ಯದ ಹಿತಕ್ಕಾಗಿ, ಮಂಡ್ಯದ ಜನತೆ ಹಿತಕ್ಕಾಗಿ ಅನ್ನುವಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಬಹುತೇಕರು ಪಕ್ಷೇತರವಾಗಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.